ಹೈ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾವೀಗ ಕೊಟ್ಟೂರ್ಗೆ ಹೋಗ್ತಾ ಇದ್ದೀವಿ. ಕೊಟ್ಟೂರ್ಗೆ ಹೋಗೋದು ಯಾವ ಥರ ಅಂತ ಜರ್ನಿ ಬಗ್ಗೆ ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ. ನಾವು ಯಶವಂತಪುರದಿಂದ ಟ್ರೈನ್ ಹತ್ಕೊಂಡ್ವಿ. 8 o'clockಗೆ ಟ್ರೈನ್ ಇದೆ, ಕೊನ್ನೂರು ಟ್ರೈನ್ ಅಂತ. ಇದು ತಮಿಳ್ನಾಡು ಮೇಲೆ ಹೋಗುತ್ತೆ, ಕೊಯಮತ್ತೂರು ಮತ್ತು ಈ ಕಡೆ ನೆಕ್ಸ್ಟ್ ಹಂಗೆ ಕೇರಳಗೆ ಹೋಗುತ್ತೆ, ತಲಾಶ್ರೀಗೆ ಹೋಗುತ್ತೆ. ತಲಾಶ್ರೀಯಿಂದ ನಾವು ಕೊಟ್ಟೂರು ಟೆಂಪಲ್ಗೆ ಬಸ್ಸಲ್ಲಿ ಹೋಗ್ಬೇಕಾಗುತ್ತೆ. ಅದನ್ನು ನೋಡಿಸ್ತೀನಿ ಮುಂದೆ ಬರ್ತಾ ಬರ್ತಾ. ಸೊ ನಾವು ಯಶವಂತಪುರದಿಂದ ಟ್ರೈನ್ ಹತ್ಕೊಂಡ್ವಿ. ಟ್ರೈನಲ್ಲಿ ಹೋಗ್ಬೇಕಾದ್ರೆ ಮಾರ್ನಿಂಗ್ ಈ ಥರ ವ್ಯೂ ಸಿಕ್ತು ನಮಗೆ. ತಲಾಶ್ರೀಗೆ ಹೋಗೋಕ್ಕಿಂತ ಮುಂಚೆ ಈ ಥರ ವೈಬ್ ಸಿಕ್ತು, ಸಕ್ಕದಾಗಿತ್ತು. ನಮ್ಗೊಂಥರ ಫೋಟೋ ಹುಚ್ಚು ಸಿಕ್ಕಾಪಟ್ಟಿ ಗಾಯ್ಸ್. ಈ ಥರ ವೈಬ್ಸ್ ಕಂಡುಬಿಟ್ರೆ ಅಲ್ಲೊಂದು ವಿಡಿಯೋ ಮಾಡ್ತಾ ಇರೋದು, ಹಿಂಗೆ ನಿಂತ್ಕೊಳ್ಳೋದು, ವಿಡಿಯೋ ಮಾಡೋದು, ಈ ಥರ ಒಂದು ನಮ್ಗೆ ತುಂಬ ಇಷ್ಟ. ಇದನ್ನ ಹೇಳೋಕ್ಕಾಗಲ್ಲ, ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗಲ್ಲ. ಆ ಒಂದು ಖುಷಿ ಇರುತ್ತಲ್ವ, ಅದನ್ನ ಅನುಭವಿಸ್ದಾಗೇನೆ ಅದ್ರದ್ದೊಂದು ಅನುಭವ ಆಗೋದು. ಈ ಥರ ನನಗೆ ನೇಚರ್ ಬಗ್ಗೆ ಸ್ವಲ್ಪ ತುಂಬ ಆಸಕ್ತಿ ವಿಡಿಯೋ ಮಾಡೋದ್ರಲ್ಲಿ. ಈ ಥರ ವೈಬ್ಸ್ ಎಲ್ಲ ತುಂಬ ಎಂಜಾಯ್ಮೆಂಟ್ ಮಾಡ್ತೀನಿ ನಾನು. ವೈಬ್ಸ್ ಮಾತ್ರ ಸಕ್ಕತ್ತಾಗಿತ್ತು ಫ್ರೆಂಡ್ಸ್. ನೋಡಿ ಎಷ್ಟು ಅದ್ಭುತವಾಗಿ ಸೂರ್ಯೋದಯ ಆಗೋದು, ಅದೆಲ್ಲ ನೋಡ್ತಾ ಇದ್ರೆ ಸಖತ್ತು ಒಂಥರ ಖುಷಿ ಆಗ್ತಾ ಇತ್ತು. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಈ ಥರ ಆ ಕಡೆ ಈ ಕಡೆ ಒಂದೆರಡು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇಲ್ಲೊಂದು ಚಿಕ್ಕದೊಂದು ಸ್ಟೋರಿ ನೀಡಿತ್ತು ಗೈಸ್. ಹುಡುಗರೆಲ್ಲನೂ ಒಂದು ಸ್ವಲ್ಪ ಹುಡುಗರಿದ್ರು, ಅವ್ರು ಯಾವುದೋ ಹುಡುಗಿಗೆ ಸ್ವಲ್ಪ ಕಾಳಾಕ್ಬಿಟ್ಟಿದ್ದಾರೆ, ಓಕೆನಾ. ಆ ಹುಡುಗಿ ಸ್ಟೇಷನ್ ಬಂತು. ನೆಕ್ಸ್ಟ್ ಇಳ್ಕೊಂಡು ಹೋಗೋದ್ರಲ್ಲಿ ಆ ಹುಡುಗಿ ಏನು ಮಾಡ್ತು ಅಂದರೆ ಮೊಬೈಲ್ ನಂಬರ್ ಬರ್ಕೊಂಡು ಬಂದು ಆ ಹುಡುಗನ ಕೈಲಿ ಕೊಟ್ಟು ಹೋಗ್ಬಿಡೋದ. ಅದನ್ನ ನೋಡ್ತಿದ್ದಂಗೆ ಶಾಕು. ಇವಾಗ ನೋಡಿಸ್ತೀನಿ ನೋಡಿ ವಿಡಿಯೋ. ಅಣ್ಣ ಕೆಳಗ ಮ್ಯಾಗ ನೋಡ್ತಿದ್ದಾನೆ ಆ ನಂಬರ್ನ. ಹಂಗೆ ಹೋಗೋದ್ರಲ್ಲಿ ತಲಾಶ್ರೀ ಬಂದ್ಬಿಟ್ಟು, ಸೊ ಇಲ್ಲಿ ಡ್ರಾಪ್ ಆಗಿಬಿಟ್ಟು ಇಲ್ಲಿಂದ ನಾವು ಬಸ್ಸಲ್ಲಿ ಜರ್ನಿ ಮಾಡ್ಬೇಕು ನೆಕ್ಸ್ಟ್. ಸೊ ಬಸ್ ಜರ್ನಿ ಹೇಗಿತ್ತು ಅಂದರೆ ಗೈಸ್, ಬಸ್ಸಲ್ಲಿ ಹೋಗ್ತಾ ಇದ್ವಿ. ಒಂದು ವಿಶೇಷ ಏನಂದರೆ ಈ ಬಸ್ಸಲ್ಲಿ ಯಾರು ಮೊಬೈಲ್ ಯೂಸ್ ಮಾಡ್ತಿಲ್ಲ ಫ್ರೆಂಡ್ಸ್. ನಮ್ಮ ಕಡೆ ಆದರೆ ಎಲ್ಲರೂ ರೀಲ್ ನೋಡೋದು, ಅದು ಮಾಡೋದು, ಇದು ಮಾಡೋದು ಮಾಡ್ತಿದ್ರು. ಈ ಬಸ್ಸಲ್ಲಿ ಅಬ್ಸರ್ವ್ ಮಾಡಿದೆ, ಯಾರು ಯೂಸ್ ಮಾಡ್ತಿರ್ಲಿಲ್ಲ. ಹಂಗೋ ಹಿಂಗೋ ರೀಚ್ ಆಗ್ಬಿಟ್ಟಿವಿ ಕೊಟ್ಟೂರಿಗೆ. ಸೊ ಇಲ್ಲಿ ಹೊಳೆಯಲ್ಲಿ ಸ್ನಾನ ಮಾಡ್ಕೊಂಡು ನೆಕ್ಸ್ಟ್ ದರ್ಶನಕ್ಕೆ ಹೋಗ್ತೀವಿ. ಸೊ ಸ್ನಾನ ಮಾಡ್ಬೇಕಾದ್ರೆ ನೀರು ಸಕ್ಕತ್ತಾಗಿತ್ತು ಫ್ರೆಂಡ್ಸ್, ಸಖತ್ ಎಂಜಾಯ್ಮೆಂಟ್ ಆಯಿತು. ಒಂಥರ ಖುಷಿ ಸಕ್ಕತ್ತಾಗಿತ್ತು. ಸ್ನಾನ ಮಾಡಬೇಕಾದ್ರೆ ಹರಟೆ ಹೊಡ್ಕೊಂಡು ಸ್ನಾನ ಮಾಡಿಕೊಂಡು ಇಲ್ಲಿಂದ ನೆಕ್ಸ್ಟ್ ಹೋಗ್ಬೇಕಾದ್ರೆ ಈ ಥರ ಒಂದು ವ್ಯೂ ಇರುತ್ತೆ. ಅಲ್ಲಿ ನೋಡಿಕೊಂಡು ಇದೇ ನೀರು ಗೈಸ್. ಸ್ನಾನ ಮಾಡ್ಕೊಂಡು ಈಗ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಆದಷ್ಟು ಅಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡಿ ನೋಡ್ಸೋಕ್ಕೆ ಇಷ್ಟಪಡ್ತೀನಿ. ಮೇ ಬಿ ಮೊಬೈಲ್ ಕಿತ್ಕೊಂತಾರೆ ಅಂತ ಹೇಳ್ತಾರೆ, ನಾನು ಟ್ರೈ ಮಾಡ್ತೀನಿ ಮ್ಯಾಕ್ಸಿಮಮ್. ಸೊ ಎಷ್ಟು ಸಿಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿ ನಿಮಗೆ ನೋಡಿಸ್ತೀನಿ. ಎಂಟ್ರೆನ್ಸು ಇದು. ಹಿಂಗೆ ಹೋದ್ವಿ. ಇಲ್ಲಿ ಸಿಕ್ಕಾಪಡಿ ಜನ ಇದ್ದರು ಗೈಸ್, ನಿನ್ನೆ ಮೊನ್ನೆ. ಇವತ್ತು ಮಾತ್ರ ತುಂಬ ಕಡಿಮೆ ಇದ್ದರು. ಸೊ ಯಾಕಂದರೆ 20ಕ್ಕೆ ಲೇಡೀಸ್ ಅಲೌ ಇಲ್ಲ ಅಂತ ಹೇಳಿದ್ರು. ಸೊ ಹಂಗಾಗಿ ಸ್ವಲ್ಪ ಜನ ಕಡಿಮೆ ಇದ್ದರು. ಬಟ್ ಒಳ್ಳೆ ದರ್ಶನವೂ ಆಯಿತು ನನಗೆ. ಇದೆ ನೋಡಿ ಗೈಸ್ ಟೆಂಪಲ್. ಸೊ ಈ ಕಡೆಯಿಂದ ಇದು ಎಕ್ಸಿಟ್ ಇರೋದು. ಸೊ ನಾವು ಕ್ಯೂವಲ್ಲಿ ನಿಂತ್ಕೊಂಡ್ವಿ, ಆದರೂ ಜನ ಇದ್ರು ಗೈಸ್, ಸಿಕ್ಕಾಪಡಿ ಜನ ಇದ್ರು. ಇದರಲ್ಲಿ ಇದೇ ನೋಡಿ ಗೈಸ್ ಟೆಂಪಲ್ಲು. ಸೊ ದೇವ್ರನ್ನ ಅಲ್ಲಿ ಪೂಜೆ ಮಾಡ್ತಾ ಇರ್ತಾರೆ.
ದರ್ಶನ ಮುಗಿಸ್ಕೊಂಡು ಒಂದು ಸ್ವಲ್ಪ ಪಿಕ್ಸ್ ತಗೊಂಡು ಹೊರಟ್ವಿ ಈಗ ಪ್ರಸಾದದ ಕಡೆ. ಅಲ್ಲಿಂದ ಬಂದಿದ್ದಕ್ಕೂ ಒಳ್ಳೆ ದರ್ಶನ ಆಯಿತು ಫ್ರೆಂಡ್ಸ್. ಇದು ಎಕ್ಸಿಟ್ ವೇ. ದರ್ಶನ ಮುಗಿಸ್ಕೊಂಡು ಆಚೆ ಹೋಗ್ತಾ ಇದ್ದೀವಿ. ಪ್ರಸಾದ ಕ್ಯಾಂಟೀನ್ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ, ಇವಾಗ ಇದು ಪ್ರಸಾದ ನೋಡಿ, ಈ ಥರ ಕೊಡ್ತಾರೆ, ಚೆನ್ನಾಗಿದೆ. ದರ್ಶನ ಮುಗಿಸ್ಕೊಂಡು ಇವಾಗ ಬಸ್ ಸ್ಟಾಪ್ ಕಡೆ ಹೊರಟಿವಿ. ಇಲ್ಲಿ ಇದನ್ನು ಗಡ್ಡ ಅಂತ ಕರೀತಾರಂತೆ, ಶಿವನ ಗಡ್ಡ ಅಂತದು. ಇವಾಗ ನಮ್ಮ ಬಸ್ ಬಂತು. ಬಸ್ ಹತ್ಕೊಂಡು ಓಡ್ತಾ ಇರೋದು. ತಲಾಸಿಗೆ ಬಂದ್ವಿ.